ರಾಜ್ಯದಲ್ಲಿ ಇನ್ನೂ ಬೇಸಿಗೆ ಆರಂಭನೇ ಆಗಿಲ್ಲ. ಅಷ್ಟರಲ್ಲಾಗಲೇ ಬಿಸಿಲು ರಣ ಕೇಕೆ ಹಾಕ್ತಾ ಇದೆ ನೋಡಿ. 10 ಗಂಟೆ ಮೇಲಂತೂ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಈಗಲೇ ಬಿಸಿಲಿನ ಧಗೆಗೆ ಹೆಚ್ಚುತ್ತಾ ಇರೋ ದಾಹ ನೀಗಿಸೋದಕ್ಕೆ ಶುದ್ಧ ನೀರು ಸಹ ಸಿಗ್ತಾ ಇಲ್ಲ. ಸರ್ಕಾರ ಜನರಿಗಾಗಿ ಸ್ಥಾಪಿಸಿರೋ ಶುದ್ಧ ನೀರಿನ ಘಟಕಗಳು ಹಾಳಾಗಿ ಹೋಗಿದ್ದಾವೆ. ಸಿದ್ದರಾಮಣ್ಣ ಇನ್ನಾದ್ರೂ ಕಣ್ಣು ಬಿಡಣ್ಣ. ಶುದ್ಧ ನೀರಿನ ಘಟಕಗಳಿಗೆ ಪುನರ್ಚೇತನ ಕೊಡಣ್ಣ. ಇನ್ನೇನು ಬೇಸಿಗೆ ಬರುತ್ತೆ. ಪ್ರತಿ ಬಾರಿಯಂತೆ ಉತ್ತರ ಕರ್ನಾಟಕ ಬಾಯಾರುತ್ತೆ. ಆದ್ರಿಂದ ಅಧಿಕಾರ ನಡೆಸೋರು ಈಗಲೇ ಕಣ್ಬಿಡಬೇಕು. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ 471 ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಆದ್ರೆ 200ಕ್ಕೂ ಅಧಿಕ ಘಟಕಗಳು ಕೆಲಸ ಮಾಡ್ತಿಲ್ಲ. ಅದು ಗೊತ್ತಿದ್ರೂ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಭರ್ಜರಿ ನಿದ್ರೆ ಮಾಡ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗಾಗಿ ಸರ್ಕಾರ ಅನುದಾನ ರಿಲೀಸ್ ಮಾಡಿದೆ. ಆದರೂ ಅಧಿಕಾರಿಗಳೇ ದುರುಪಯೋಗ ಮಾಡಿಕೊಳ್ತಿದ್ದಾರಂತೆ. ಅನಿವಾರ್ಯವಾಗಿ ಜನರು ಫಿಲ್ಟರ್ ಆಗದ ನೀರನ್ನೇ ಸೇವಿಸ್ತಾ ಇದ್ದಾರೆ. 2-3 ವರ್ಷ ಬಂದೇ ಬಿದ್ದೈತ್ರಿ. ಅದು ರಿಪೇರಿಂಗ್ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡ್ಯಾರೋ ಬಿಟ್ಟರೋ ಏನೂ ಗೊತ್ತಿಲ್ಲ. ಅದು ಯಾರ್ಯಾರು ಮಾಡ್ಯಾರೋ ಏನೇನು ಯಾರ್ಯಾರು ಫೋಕ್ಸ್ ಬಿಲ್ ತಿಂದಾರೋ ಅದು ಮಾತ್ರ ಸರಿಪಡಿಸ್ಬೇಕು. ಸರಿಪಡಿಸಿಲ್ಲ ಅಂದರೆ ನಾವು ಎಚ್ಚರಿಕೆಯಲ್ಲೇಸಿ ಮತ್ತು ಜಾಲಿ ಮುಳ್ಳು ತಗೊಂಡು ನೀರು ಏನಿಲ್ಲ ರೀ. ಅದು ಬೋರ್ವೆಲ್ ನೀರು ಬರೋದೇ ಅದು ಏನೇನಿದೆ ತಪ್ಪಲಿಕ್ಲೇಸಿ ಏನೇನೋ ಟ್ಯಾಂಕ್ ಇದ್ದದ್ದು ಅಷ್ಟೇ ಕುಡಿಬೇಕು ರೀ. ಶುದ್ಧ ನೀರು ಅಂದರೆ ಸಿಗ್ತಾ ಇಲ್ಲ. ಶುದ್ಧ ನೀರಿಂದಂದರೆ ಪ್ರಾಬ್ಲಮೇ ಭಾಳ. ಇದೇ ನೀರು ಪ್ರಾಬ್ಲಮ್ ಇದ್ದಿದೆ ಅಂದರೆ ಶುದ್ಧ ನೀರು ಎಲ್ಲೇಸಿ ಕೊಡ್ತಾರೆ ಇವರು. ಸರ್ಕಾರ ನಡೆಸೋರು ಉತ್ತರ ಕರ್ನಾಟಕದತ್ತ ಕಣ್ಣು ಹಾಯಿಸಿ ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 352 ಕೆರೆಗಳಿವೆ. ಅಷ್ಟೂ ಕೆರೆ ತುಂಬಿಸೋ ಕೆಲಸ ಮಾಡಿ ಸ್ವಾಮಿ. ಆದ್ರೆ 2024ರಲ್ಲಿ ಅಷ್ಟೂ ಕೆರೆಗಳು ಬಹುತೇಕ ಭರ್ತಿ ಹೊಂದಿದ್ವು. ಸಮರ್ಪಕ ಮಳೆ ಆಗಲಿಲ್ಲ ಅಂದ್ರೆ ಮತ್ತೆ ಕೆರೆಗಳು ಬತ್ತುತ್ತಿವೆ. ಕೆರೆ ಸುತ್ತಲಿನ ಅಂತರ್ಜಲ ಮಟ್ಟವೂ ಕುಸಿದಿದೆ. ಅಷ್ಟೇ ಅಲ್ಲ, ಕೆರೆಗಳ ಸುತ್ತ ಬಹುತೇಕ ಕಡೆ ನಾಮಫಲಕ ಹಾಕಿಲ್ಲ, ಗಡಿ ಗುರುತಿಸಿಲ್ಲ. ಇದೇ ಕಾರಣಕ್ಕೆ ಒತ್ತುವರಿ ಹೆಚ್ಚುತ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಶುದ್ಧ ನೀರು ಸಿಗಲಿ ಅಂತ ಸರ್ಕಾರ ನೀರಿನ ಘಟಕ ತೆರೆದಿದೆ. ಬೇಸಿಗೆಯಲ್ಲಾದರೂ ಅಧಿಕಾರಿಗಳು ಆರ್ಒ ಪ್ಲಾಂಟ್ ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತಾರಾ? ಕಾದು ನೋಡೋಣ. ನಾಗರಾಜ, ಮಗದುಮ್ಮ. ರಾಜ್ಯದಲ್ಲಿ ಇನ್ನೂ ಬೇಸಿಗೆ ಆರಂಭನೇ ಆಗಿಲ್ಲ. ಅಷ್ಟರಲ್ಲಾಗಲೇ ಬಿಸಿಲು ರಣ ಕೇಕೆ ಹಾಕ್ತಾ ಇದೆ ನೋಡಿ. 10 ಗಂಟೆ ಮೇಲಂತೂ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಈಗಲೇ ಬಿಸಿಲಿನ ಧಗೆಗೆ ಹೆಚ್ಚುತ್ತಾ ಇರೋ ದಾಹ ನೀಗಿಸೋದಕ್ಕೆ ಶುದ್ಧ ನೀರು ಸಹ ಸಿಗ್ತಾ ಇಲ್ಲ. ಸರ್ಕಾರ ಜನರಿಗಾಗಿ ಸ್ಥಾಪಿಸಿರೋ ಶುದ್ಧ ನೀರಿನ ಘಟಕಗಳು ಹಾಳಾಗಿ ಹೋಗಿದ್ದಾವೆ. ಸಿದ್ದರಾಮಣ್ಣ ಇನ್ನಾದ್ರೂ ಕಣ್ಣು ಬಿಡಣ್ಣ. ಶುದ್ಧ ನೀರಿನ ಘಟಕಗಳಿಗೆ ಪುನರ್ಚೇತನ ಕೊಡಣ್ಣ. ಇನ್ನೇನು ಬೇಸಿಗೆ ಬರುತ್ತೆ. ಪ್ರತಿ ಬಾರಿಯಂತೆ ಉತ್ತರ ಕರ್ನಾಟಕ ಬಾಯಾರುತ್ತೆ. ಆದ್ರಿಂದ ಅಧಿಕಾರ ನಡೆಸೋರು ಈಗಲೇ ಕಣ್ಬಿಡಬೇಕು. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ 471 ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಆದ್ರೆ 200ಕ್ಕೂ ಅಧಿಕ ಘಟಕಗಳು ಕೆಲಸ ಮಾಡ್ತಿಲ್ಲ. ಅದು ಗೊತ್ತಿದ್ರೂ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಭರ್ಜರಿ ನಿದ್ರೆ ಮಾಡ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗಾಗಿ ಸರ್ಕಾರ ಅನುದಾನ ರಿಲೀಸ್ ಮಾಡಿದೆ. ಆದರೂ ಅಧಿಕಾರಿಗಳೇ ದುರುಪಯೋಗ ಮಾಡಿಕೊಳ್ತಿದ್ದಾರಂತೆ. ಅನಿವಾರ್ಯವಾಗಿ ಜನರು ಫಿಲ್ಟರ್ ಆಗದ ನೀರನ್ನೇ ಸೇವಿಸ್ತಾ ಇದ್ದಾರೆ. 2-3 ವರ್ಷ ಬಂದೇ ಬಿದ್ದೈತ್ರಿ. ಅದು ರಿಪೇರಿಂಗ್ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡ್ಯಾರೋ ಬಿಟ್ಟರೋ ಏನೂ ಗೊತ್ತಿಲ್ಲ. ಅದು ಯಾರ್ಯಾರು ಮಾಡ್ಯಾರೋ ಏನೇನು ಯಾರ್ಯಾರು ಫೋಕ್ಸ್ ಬಿಲ್ ತಿಂದಾರೋ ಅದು ಮಾತ್ರ ಸರಿಪಡಿಸ್ಬೇಕು. ಸರಿಪಡಿಸಿಲ್ಲ ಅಂದರೆ ನಾವು ಎಚ್ಚರಿಕೆಯಲ್ಲೇಸಿ ಮತ್ತು ಜಾಲಿ ಮುಳ್ಳು ತಗೊಂಡು ನೀರು ಏನಿಲ್ಲ ರೀ. ಅದು ಬೋರ್ವೆಲ್ ನೀರು ಬರೋದೇ ಅದು ಏನೇನಿದೆ ತಪ್ಪಲಿಕ್ಲೇಸಿ ಏನೇನೋ ಟ್ಯಾಂಕ್ ಇದ್ದದ್ದು ಅಷ್ಟೇ ಕುಡಿಬೇಕು ರೀ. ಶುದ್ಧ ನೀರು ಅಂದರೆ ಸಿಗ್ತಾ ಇಲ್ಲ. ಶುದ್ಧ ನೀರಿಂದಂದರೆ ಪ್ರಾಬ್ಲಮೇ ಭಾಳ. ಇದೇ ನೀರು ಪ್ರಾಬ್ಲಮ್ ಇದ್ದಿದೆ ಅಂದರೆ ಶುದ್ಧ ನೀರು ಎಲ್ಲೇಸಿ ಕೊಡ್ತಾರೆ ಇವರು. ಸರ್ಕಾರ ನಡೆಸೋರು ಉತ್ತರ ಕರ್ನಾಟಕದತ್ತ ಕಣ್ಣು ಹಾಯಿಸಿ ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 352 ಕೆರೆಗಳಿವೆ.
ಅಷ್ಟೂ ಕೆರೆ ತುಂಬಿಸೋ ಕೆಲಸ ಮಾಡಿ ಸ್ವಾಮಿ. ಆದ್ರೆ 2024ರಲ್ಲಿ ಅಷ್ಟೂ ಕೆರೆಗಳು ಬಹುತೇಕ ಭರ್ತಿ ಹೊಂದಿದ್ವು. ಸಮರ್ಪಕ ಮಳೆ ಆಗಲಿಲ್ಲ ಅಂದ್ರೆ ಮತ್ತೆ ಕೆರೆಗಳು ಬತ್ತುತ್ತಿವೆ. ಕೆರೆ ಸುತ್ತಲಿನ ಅಂತರ್ಜಲ ಮಟ್ಟವು ಕುಸಿದಿದೆ. ಅಷ್ಟೇ ಅಲ್ಲ, ಕೆರೆಗಳ ಸುತ್ತ ಬಹುತೇಕ ಕಡೆ ನಾಮಫಲಕ ಹಾಕಿಲ್ಲ, ಗಡಿ ಗುರುತಿಸಿಲ್ಲ. ಇದೇ ಕಾರಣಕ್ಕೆ ಒತ್ತುವರಿ ಹೆಚ್ಚುತ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಶುದ್ಧ ನೀರು ಸಿಗಲಿ ಅಂತ ಸರ್ಕಾರ ನೀರಿನ ಘಟಕ ತೆರೆದಿದೆ. ಬೇಸಿಗೆಯಲ್ಲಾದರೂ ಅಧಿಕಾರಿಗಳು RO ಪ್ಲಾಂಟ್ ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತಾರಾ? ಕಾದು ನೋಡೋಣ. ರಾಜ್ಯದಲ್ಲಿ ಇನ್ನೂ ಬೇಸಿಗೆ ಆರಂಭನೇ ಆಗಿಲ್ಲ, ಅಷ್ಟರಲ್ಲಾಗಲೇ ಬಿಸಿಲು ರಣ ಕೇಕೆ ಹಾಕ್ತಾ ಇದೆ ನೋಡಿ. 10 ಗಂಟೆ ಮೇಲಂತೂ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಈಗಲೇ ಬಿಸಿಲಿನ ಧಗೆಗೆ ಹೆಚ್ಚುತ್ತಾ ಇರೋ ದಾಹ ನೀಗಿಸೋದಕ್ಕೆ ಶುದ್ಧ ನೀರು ಸಹ ಸಿಗ್ತಾ ಇಲ್ಲ. ಸರ್ಕಾರ ಜನರಿಗಾಗಿ ಸ್ಥಾಪಿಸಿರೋ ಶುದ್ಧ ನೀರಿನ ಘಟಕಗಳು ಹಾಳಾಗಿ ಹೋಗಿದ್ದಾವೆ. ಸಿದ್ದರಾಮಣ್ಣ ಇನ್ನಾದ್ರೂ ಕಣ್ಣು ಬಿಡಣ್ಣ. ಶುದ್ಧ ನೀರಿನ ಘಟಕಗಳಿಗೆ ಪುನರ್ಚೇತನ ಕೊಡಣ್ಣ. ಇನ್ನೇನು ಬೇಸಿಗೆ ಬರುತ್ತೆ. ಪ್ರತಿ ಬಾರಿಯಂತೆ ಉತ್ತರ ಕರ್ನಾಟಕ ಬಾಯಾರುತ್ತೆ. ಆದ್ರಿಂದ ಅಧಿಕಾರ ನಡೆಸೋರು ಈಗಲೇ ಕಣ್ಬಿಡಬೇಕು. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ 471 ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಆದ್ರೆ 200ಕ್ಕೂ ಅಧಿಕ ಘಟಕಗಳು ಕೆಲಸ ಮಾಡ್ತಿಲ್ಲ. ಅದು ಗೊತ್ತಿದ್ರೂ ಅಧಿಕಾರಿಗಳು AC ರೂಮ್ನಲ್ಲಿ ಭರ್ಜರಿ ನಿದ್ರೆ ಮಾಡ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗಾಗಿ ಸರ್ಕಾರ ಅನುದಾನ ರಿಲೀಸ್ ಮಾಡಿದೆ. ಆದರೂ ಅಧಿಕಾರಿಗಳೇ ದುರುಪಯೋಗ ಮಾಡಿಕೊಳ್ತಿದ್ದಾರಂತೆ. ಅನಿವಾರ್ಯವಾಗಿ ಜನರು ಫಿಲ್ಟರ್ ಆಗದ ನೀರನ್ನೇ ಸೇವಿಸ್ತಾ ಇದ್ದಾರೆ. 2-3 ವರ್ಷಲಿಂದ ಬಂದೇ ಬಿದ್ದೈತ್ರಿ ಅದು ರಿಪೇರಿಂಗ್ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡ್ಯಾರೋ ಬಿಟ್ಟರೋ ಏನೂ ಗೊತ್ತಿಲ್ಲ. ಅದು ಯಾರ್ಯಾರು ಮಾಡ್ಯಾರೋ ಏನೇನು ಯಾರ್ಯಾರು ಫೋಕ್ಸ್ ಬಿಲ್ ತಿಂದಾರೋ ಅದು ಮಾತ್ರ ಸರಿಪಡಿಸ್ಬೇಕು. ಸರಿಪಡಿಸಿಲ್ಲ ಅಂದರೆ ನಾವು ಎಚ್ಚರಿಕೆಯಲ್ಲೇಸಿ ಮತ್ತು ಜಾಲಿ ಮುಳ್ಳು ತಗೊಂಡು ನೀರು ಏನಿಲ್ಲ ರೀ, ಇದು ಬೋರ್ವೆಲ್ ನೀರು ಬರೋದೇ ಅದು ಏನೇನಿದೆ ತಪ್ಪಲಿಕ್ಲೇಸಿ ಏನೇನು ಟ್ಯಾಂಕ್ ಇದ್ದದ್ದು ಅಷ್ಟೇ ಕುಡಿಬೇಕು ರೀ. ಶುದ್ಧ ನೀರು ಅಂದರೆ ಸಿಗ್ತಾ ಇಲ್ಲ. ಶುದ್ಧ ನೀರಿಂದಂದರೆ ಪ್ರಾಬ್ಲಮೇ ಭಾಳ. ಇದೇ ನೀರು ಪ್ರಾಬ್ಲಮ್ ಇದ್ದಿದೆ ಅಂದರೆ ಶುದ್ಧ ನೀರು ಎಲ್ಲೇಸಿ ಕೊಡ್ತಾರೆ ಇವರು. ಸರ್ಕಾರ ನಡೆಸೋರು ಉತ್ತರ ಕರ್ನಾಟಕದತ್ತ ಕಣ್ಣು ಹಾಯಿಸಿ. ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 352 ಕೆರೆಗಳಿವೆ. ಅಷ್ಟೂ ಕೆರೆ ತುಂಬಿಸೋ ಕೆಲಸ ಮಾಡಿ ಸ್ವಾಮಿ. ಆದ್ರೆ 2024ರಲ್ಲಿ ಅಷ್ಟೂ ಕೆರೆಗಳು ಬಹುತೇಕ ಭರ್ತಿ ಹೊಂದಿದ್ವು. ಸಮರ್ಪಕ ಮಳೆ ಆಗಲಿಲ್ಲ ಅಂದ್ರೆ ಮತ್ತೆ ಕೆರೆಗಳು ಬತ್ತುತ್ತಿವೆ. ಕೆರೆ ಸುತ್ತಲಿನ ಅಂತರ್ಜಲ ಮಟ್ಟವು ಕುಸಿದಿದೆ. ಅಷ್ಟೇ ಅಲ್ಲ, ಕೆರೆಗಳ ಸುತ್ತ ಬಹುತೇಕ ಕಡೆ ನಾಮಫಲಕ ಹಾಕಿಲ್ಲ, ಗಡಿ ಗುರುತಿಸಿಲ್ಲ. ಇದೇ ಕಾರಣಕ್ಕೆ ಒತ್ತುವರಿ ಹೆಚ್ಚುತ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಶುದ್ಧ ನೀರು ಸಿಗಲಿ ಅಂತ ಸರ್ಕಾರ ನೀರಿನ ಘಟಕ ತೆರೆದಿದೆ. ಬೇಸಿಗೆಯಲ್ಲಾದರೂ ಅಧಿಕಾರಿಗಳು RO ಪ್ಲಾಂಟ್ ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತಾರಾ? ಕಾದು ನೋಡೋಣ. ನಾಗರಾಜ್. ರಾಜ್ಯದಲ್ಲಿ ಇನ್ನೂ ಬೇಸಿಗೆ ಆರಂಭನೇ ಆಗಿಲ್ಲ, ಅಷ್ಟರಲ್ಲಾಗಲೇ ಬಿಸಿಲು ರಣ ಕೇಕೆ ಹಾಕ್ತಾ ಇದೆ ನೋಡಿ. 10 ಗಂಟೆ ಮೇಲಂತೂ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಈಗಲೇ ಬಿಸಿಲಿನ ಧಗೆಗೆ ಹೆಚ್ಚುತ್ತಾ ಇರೋ ದಾಹ ನೀಗಿಸೋದಕ್ಕೆ ಶುದ್ಧ ನೀರು ಸಹ ಸಿಗ್ತಾ ಇಲ್ಲ. ಸರ್ಕಾರ ಜನರಿಗಾಗಿ ಸ್ಥಾಪಿಸಿರೋ ಶುದ್ಧ ನೀರಿನ ಘಟಕಗಳು ಹಾಳಾಗಿ ಹೋಗಿದ್ದಾವೆ. ಸಿದ್ದರಾಮಣ್ಣ ಇನ್ನಾದ್ರೂ ಕಣ್ಣು ಬಿಡಣ್ಣ. ಶುದ್ಧ ನೀರಿನ ಘಟಕಗಳಿಗೆ ಪುನರ್ಚೇತನ ಕೊಡಣ್ಣ. ಇನ್ನೇನು ಬೇಸಿಗೆ ಬರುತ್ತೆ. ಪ್ರತಿ ಬಾರಿಯಂತೆ ಉತ್ತರ ಕರ್ನಾಟಕ ಬಾಯಾರುತ್ತೆ. ಆದ್ರಿಂದ ಅಧಿಕಾರ ನಡೆಸೋರು ಈಗಲೇ ಕಣ್ಬಿಡಬೇಕು. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ 471 ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಆದ್ರೆ 200ಕ್ಕೂ ಅಧಿಕ ಘಟಕಗಳು ಕೆಲಸ ಮಾಡ್ತಿಲ್ಲ. ಅದು ಗೊತ್ತಿದ್ರೂ ಅಧಿಕಾರಿಗಳು AC ರೂಮ್ನಲ್ಲಿ ಭರ್ಜರಿ ನಿದ್ರೆ ಮಾಡ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗಾಗಿ ಸರ್ಕಾರ ಅನುದಾನ ರಿಲೀಸ್ ಮಾಡಿದೆ. ಆದರೂ ಅಧಿಕಾರಿಗಳೇ ದುರುಪಯೋಗ ಮಾಡಿಕೊಳ್ತಿದ್ದಾರಂತೆ. ಅನಿವಾರ್ಯವಾಗಿ ಜನರು ಫಿಲ್ಟರ್ ಆಗದ ನೀರನ್ನೇ ಸೇವಿಸ್ತಾ ಇದ್ದಾರೆ. 2-3 ವರ್ಷಲಿಂದ ಬಂದೇ ಬಿದ್ದೈತ್ರಿ
ಅದು ರಿಪೇರಿಂಗ್ ಮಾಡಿದ್ದೀವಿ ಏನೇನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರು ಮಾಡ್ಯಾರೋ ಬಿಟ್ಟರೋ ಏನೂ ಗೊತ್ತಿಲ್ಲ. ಅದು ಯಾರ್ಯಾರು ಮಾಡ್ಯಾರೋ ಏನೇನು ಯಾರ್ಯಾರು ಫೋಕ್ಸ್ ಬಿಲ್ ತಿಂದಾರೋ ಅದು ಮಾತ್ರ ಸರಿಪಡಿಸ್ಬೇಕು. ಸರಿಪಡಿಸಿಲ್ಲ ಅಂದರೆ ನಾವು ಎಚ್ಚರಿಕೆಲೆಸಿ ಮತ್ತು ಜಾಲಿ ಮುಳ್ಳು ತೊಗೊಂಡು ನೀರು ಹೆಂಗೆ ಕುಡಿಯಾಕೈತ್ರಿ? ಶುದ್ಧ ನೀರು ನೀರು ಏನಿಲ್ಲ ರೀ, ಇದು ಬೋರ್ವೆಲ್ ನೀರು ಬರೋದೇ ಅದು ಏನೇನಿದೆ ತಪ್ಪಲಿಕ್ಲೆಸಿ ಏನೇನು ಟ್ಯಾಂಕ್ ಇದ್ದದ್ದು ಅಷ್ಟೇ ಕುಡಿಬೇಕು ರೀ. ಶುದ್ಧ ನೀರು ಅಂದರೆ ಸಿಗ್ತಾ ಇಲ್ಲ. ಶುದ್ಧ ನೀರಿಂದಂದ್ರೆ ಪ್ರಾಬ್ಲಮೇ ಭಾಳ. ಇದೇ ನೀರು ಪ್ರಾಬ್ಲಮ್ ಇದ್ದಿದೆ ಅಂದರೆ ಶುದ್ಧ ನೀರು ಎಲ್ಲಿ ಕೊಡ್ತಾರೆ ಇವರು? ಸರ್ಕಾರ ನಡೆಸೋರು ಉತ್ತರ ಕರ್ನಾಟಕದತ್ತ ಕಣ್ಣು ಹಾಯಿಸಿ ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 352 ಕೆರೆಗಳಿವೆ. ಅಷ್ಟೂ ಕೆರೆ ತುಂಬಿಸೋ ಕೆಲಸ ಮಾಡಿ ಸ್ವಾಮಿ. ಆದ್ರೆ 2024ರಲ್ಲಿ ಅಷ್ಟೂ ಕೆರೆಗಳು ಬಹುತೇಕ ಭರ್ತಿ ಹೊಂದಿದ್ವು. ಸಮರ್ಪಕ ಮಳೆ ಆಗಲಿಲ್ಲ ಅಂದ್ರೆ ಮತ್ತೆ ಕೆರೆಗಳು ಬತ್ತುತ್ತಿವೆ. ಕೆರೆ ಸುತ್ತಲಿನ ಅಂತರ್ಜಲ ಮಟ್ಟವೂ ಕುಸಿದಿದೆ. ಅಷ್ಟೇ ಅಲ್ಲ, ಕೆರೆಗಳ ಸುತ್ತ ಬಹುತೇಕ ಕಡೆ ನಾಮಫಲಕ ಹಾಕಿಲ್ಲ, ಗಡಿ ಗುರುತಿಸಿಲ್ಲ. ಇದೇ ಕಾರಣಕ್ಕೆ ಒತ್ತುವರಿ ಹೆಚ್ಚುತ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಶುದ್ಧ ನೀರು ಸಿಗಲಿ ಅಂತ ಸರ್ಕಾರ ನೀರಿನ ಘಟಕ ತೆರೆದಿದೆ. ಬೇಸಿಗೆಯಲ್ಲಾದ್ರೂ ಅಧಿಕಾರಿಗಳು RO ಪ್ಲಾಂಟ್ ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತಾರಾ? ಕಾದು ನೋಡೋಣ. ನಾಗರಾಜ್.